ಈಸಿಯಾಗಿರೋಂಥ ಒಂದು ಕಂಡೆನ್ಸ್ಡ್ ಮಿಲ್ಕಿಂದ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು 100 ml ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡ್ಬಿಟ್ಟು ಅದನ್ನು ಒಂದು ಬೇಸನ್ಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ 1.5 ಕಪ್ಪಷ್ಟು ಹಾಲನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಗಟ್ಟಿ ಆದರೆ ನೋಡ್ಕೊಂಡು ಆಮೇಲೆ ತಿರ್ಗಾ ಹಾಲು ಹಾಕ್ಕೋಬೋದು. ಅದ್ರ ಜೊತೆಗೆ 1/4 ಕಪ್ಪಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ಅದಾದಮೇಲೆ ವೆಟ್ ಇಂಗ್ರೀಡಿಯೆಂಟ್ಸನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು 3 ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟನ್ನು ಹಾಕ್ಬೋದು, ಇಷ್ಟು ಫ್ಲಫಿಯಾಗಿ ಬರಲ್ಲ, ಹಾಗಾಗಿ ನಾನು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಇವತ್ತು. 3 ಕಪ್ ಮೈದಾ ಹಿಟ್ಟು ಅದಕ್ಕೆ ಜರಡಿ ಹಿಡಿದ್ಬಿಟ್ಟು ಹಾಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಬಿಟ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ವೆಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜರಡಿ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ರ ಜೊತೆಗೆ ಒಂದೇ ಒಂದು ಪಿಂಚಷ್ಟು ಉಪ್ಪು, ಟೇಬಲ್ ಸಾಲ್ಟ್ ಹಾಕ್ಕೊಂಬಿಟ್ಟು ಎಲ್ಲದನ್ನು ಕಲಿಸ್ಕೊತಾ ಇದ್ದೀನಿ. ವೆನಿಲಾ ಎಕ್ಸ್ಟ್ರಾಕ್ಟು 1.5 ಸ್ಪೂನಷ್ಟು ಬಳಸ್ತಾ ಇದ್ದೀನಿ, 1.5 ಟೇಬಲ್ ಸ್ಪೂನಷ್ಟು. ತುಂಬ ಥಿಕ್ಕಾಗಿದೆ ಅಂತಂದರೆ ಒಂದು 4 to 5 ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ. ಅತಿ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅತಿ ಓವರ್ ಮಿಕ್ಸಿಂಗ್ ಮಾಡಬೇಡಿ, ಸಿಂಪಲಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಅರ್ಧ ಬಟ್ಲಷ್ಟು ಮತ್ತು ಹಾಲು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಗ್ರೀಸ್ ಮಾಡಿರೋಂಥ ಕೇಕ್ ಟಿನ್ಗೆ ಅಥವಾ ಪಾತ್ರೆಗೆ ಹಾಕೊಂಬಿಟ್ಟು ಅದನ್ನು 40 to 50 ನಿಮಿಷ ಬೇಯಿಸ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ವೆನಿಲಾ ಕೇಕು, ಪ್ಲೇನ್ ವೆನಿಲಾ ಕೇಕ್ ರೆಡಿ ಆಗುತ್ತೆ. ನೀವು ಇದ್ರದ್ದು ಫುಲ್ ಡೀಟೇಲ್ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲಲ್ಲಿದೆ, ಅಲ್ಲಿ ಹೋಗಿ ಖಂಡಿತ ಚೆಕ್ ಮಾಡಿ ನೋಡಿ. ಬೆಂದ ಮೇಲಿಂದ ಇದನ್ನು ಕಟ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರೋಂಥ ಡಿಸೈನ್ ಮಾಡ್ಕೊಂಬಿಟ್ಟು ವಿಪ್ಪಿಂಗ್ ಕ್ರೀಮಲ್ಲಿ ಅದನ್ನು ಫಸ್ಟ್ ಕ್ಲಾಸಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. 1/4 ಗಂಟೆ ಟೈಮಲ್ಲಿ ಓವನ್ನೂ ಇಲ್ದಿರ ಆಚೆ ಕಡೆನೇ ಮಾಡ್ಕೋಬೋದು. ಆಚೆ ಕಡೆ ಮಾಡೋ ಟೆಕ್ನಿಕು ಎಲ್ಲದನ್ನು ನಾನು ಡೀಟೇಲ್ ರೆಸಿಪಿನಲ್ಲಿ ಹೇಳಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಾಗುತ್ತೆ ಕೇಕು. ನೀವು ಆಚೆ ಕಡೆ ಕೊಂಡ್ಕೊಂಡಿರೋ ಕೇಕ್ ತಿನ್ನೋದು ಬಿಟ್ಬಿಟ್ಟು ಮನೆಯಲ್ಲೇ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಒಂದು ಸರ್ತಿ ಈ ಥರದ್ದನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗುತ್ತೆ ನೋಡಿ. ತುಂಬ ಪೋರಸ್ ಆಗಿ ತುಂಬ ಚೆನ್ನಾಗಾಗಿದೆ, ಫ್ಲಫಿಯಾಗಿದೆ.